ನನ್ನ ಬಿಟ್ಟೋಗ್ಬಿಟ್ಯಾ? ಅಯ್ಯೋ ನನ್ ಕಂದ, ಅಯ್ಯೋ ನನ್ ಕಂದ ನನ್ನ ಬಿಟ್ಟೋಟಾಯ್ತು. ಅಣ್ಣ, ನಮ್ಮೂರಿನ ಹೆಣ್ಮಕ್ಳು ಅಂದ್ರೆ ಅವನ್ಗ ಅಸಡ್ಡೆ. ಹುಟ್ಟೋ ಹೆಣ್ಮಕ್ಳನ್ನ ಎಕ್ಕದಾಲ್ ಹಾಕಿ ಸಾಯಿಸ್ಬಿಡ್ತಾರೆ. ಎಳೆ ಮಕ್ಳು ದೇವ್ರ ಸಮಾನ ಅಂತಾರೆ. ಅಣ್ಣ, ಆ ಕೂಸನ್ನ ಕೊಲ್ಲೋಕೆ ಅವ್ರಿಗೆ ಅದ್ ಹೇಗೆ ತಾನೇ ಮನ್ಸು ಬರುತ್ತೋ. ಹುಟ್ಟೋ ಹೆಣ್ಮಕ್ಳನ್ನ ಈ ರೀತಿ ಕೊಲ್ತಾ ಬಂದ್ರೆ ಹೆಣ್ಣಿನ ಕುಲನೇ ಸರ್ವನಾಶ ಆಗ್ಬಿಡತ್ತಣ್ಣ. ಇದಕ್ ಪರಿಹಾರನೇ ಇಲ್ವಾ? ಇವಳಿಗಾದ ನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡೋಣ. ಹೌದಣ್ಣ. ಈಗೇನ್ ಮಾಡುವಂತೀಯ? ತಪ್ಪು ಮಾಡಿದ ಕೊಲೆ ಪಾತಕನ್ಗೆ ಶಿಕ್ಷೆ ಕೊಡಿಸ್ಬೇಕು, ಅವನನ್ನ ಪೊಲೀಸ್ ಹಿಡ್ಕೊಡ್ಬೇಕು ಅಂತೀನಿ. ಹಿಡ್ಕೊಡ್ಲಿಲ್ಲ ಅಂತಂದ್ರೆ ನಾನೇ ಅವನ್ನ ಹುಚ್ಚನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್ ಓಲ್ಡ್ ಮ್ಯಾನ್? ನನ್ನನ್ನು ಹೆದರ್ಸ್ತಾ ವಾರ್ನಿಂಗ್. ಲೇ, ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ನಮ್ಮೂರಿಗೆ ಪೊಲೀಸ್ನವ್ರು ಕಾಲಿಟ್ಟಿಲ್ಲ. ತಾತ ಮುತ್ತಾತರ ಕಾಲದಿಂದಲೂ ನಾವ್ ಹೇಳಿದ್ದೆ ನ್ಯಾಯ, ಮಾಡಿದ್ದೆ ಧರ್ಮ. ಅದನ್ನ ಕೇಳಕ್ ನೀನ್ ಯಾರೋ? ಅನ್ಯಾಯ ಅಧರ್ಮ ಯಾರೇ ಮಾಡಿದ್ರು ಅವ್ರನ್ನ ಮೇಲಕ್ಕೆ ಕಳಿಸೋದೆ ನನ್ನ ಜೀವನದ ಗುರಿ, ಗೊತ್ತಾ? ಲೇ, ತಾನ್ ಹೆತ್ ಮಗುನ್ ಕೊಂದ ಅಪ್ಪನ್ಗೆ ಇಲ್ದಿರೋ ದಯದಾಕ್ಷಿಣ್ಯ ನಿನಗೆ ಯಾಕೋ? ಅವ್ನ್ ಹೆಣ್ಮಗು ಬೇಡ ಅನ್ಸ್ತು ಕೊಂದ. ಅದನ್ನ ಕೇಳಕ್ ನೀನ್ ಯಾರೋ? ಅಲ್ವೋ, ಹೆತ್ತ ಮಗುನ 18 ವರ್ಷ ಸಾಕಿ ಸಲಹಿ ದೊಡ್ಡವಳನ್ನ ಮಾಡಿ ಆಮೇಲೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಗಂಡನ ಮನೆ ಕಳ್ಸಿದ್ರೆ ಅಲ್ಲ ಅವಳು ಸುಖವಾಗಿರ್ತಾಳೆ ಅಂತ ಏನೋ ಗ್ಯಾರಂಟಿ? ಅರ್ರರ್ರರ್ರೆ, ಒಂದೇ ಒಂದು ಕ್ಷಣದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಎಂಥ ವೇದಾಂತ ಹೇಳ್ಬಿಟ್ರಿ. ಲೇ, ತಲೆಯೆಲ್ಲ ಮಾತಾಡ್ತೀನೋ? ನಿನಗೆ ತಾಯಿಯಾಗಿ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು, ತಂಗಿಯಾಗಿ ಅನುರಾಗ ಕೊಟ್ಟಿದ್ದು ಒಂದು ಹೆಣ್ಣು, ಮಡದಿಯಾಗಿ ಮಮಕಾರ ಕೊಟ್ಟಿದ್ದು ಒಂದು ಹೆಣ್ಣು. ಅಂತ ಹೆಣ್ಣನ್ನ ಇಷ್ಟು ಕೆಳಮಟ್ಟವಾಗಿ ನೋಡ್ತಿದ್ಯಲ್ಲ. ನಿನಗೆ ಜನ್ಮ ಕೊಟ್ಲಲ್ಲ ತಾಯಿ, ಈಗ ಸತ್ತು ಸಮಾಧಿಯಲ್ಲಿ ಇದ್ದಾಳಲ್ಲ, ಅವಳು ಎದ್ದು ಬಂದು ನಿನ್ ಕೆಟ್ಟ ಮುಖ ನೋಡಕ್ಕಾಗದೆ ಕ್ಯಾಕ್ರಿಸೆ ಫೂ ಅಂತ ಹೋಗುದು ಮತ್ತೋಗ್ ಸಮಾಧಿ ಸೇರ್ತಾಳೆ. ಮುಚ್ಚಬಾಯಿ. ನಿಮ್ಮೂರನ್ನ ಬಿಟ್ಟು ನಮ್ಮೂರ್ನಲ್ಲಿ ಬಂದು ಮಾತಾಡ್ತಿದ್ದೆ ಅನ್ನೋ ಜ್ಞಾನ ಇರ್ಲಿ ನಿನಗೆ? ಆ ಜ್ಞಾನ ಇರೋದ್ರಿಂದಾನೇ ಸೀದಾ ನಿನ್ನ ಹತ್ರ ಬಂದು ಕೇಳ್ತಿರೋದು. ಅದೇ ಇಂಥ ಕೆಲ್ಸ ನಮ್ಮೂರ್ನವ್ನು ಏನಾದ್ರೂ ಮಾಡಿದ್ದಿದ್ರೆ ಆ ಕಚಡ ನನ್ನ ಮಗನ್ಗೆ ಏನ್ ಮಾಡ್ತಿದ್ದ ಗೊತ್ತಾ? ಸೀದಾ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸಿಗದು ಊರು ಬಾಗಿಲಿಗೆ ತೋರಣ ಕಟ್ಬಿಡ್ತಿದ್ದೆ. ನೀವು ಹೋಗಮ್ಮ, ಹೋಗಮ್ಮ, ಒಳಗೆ ಹೋಗಮ್ಮ, ಹೋಗು. ಅಮ್ಮ ತಾಯಿ, ಒಂದ್ ನಿಮಿಷ ಬಾಮ್ಮ. ಗೋವಿಂದ ಕೊಡಮ್ಮ, ಈ ಕಡೆ ಬಾಮ್ಮ. ಶ್ರೀಮಂತರಿಗೆ ಹೆಣ್ಣು ಮಕ್ಕಳಾದ್ರೆ ಪರವಾಗಿಲ್ಲ, ಬಡವರಿಗೆ ಹೆಣ್ಣು ಮಕ್ಕಳಾದ್ರೆ ಅದನ್ನ ಕೊಂದಾಕ್ಬಿಡೋದಾ? ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ. ಲೋ ದೊಡ್ಡ ಮನುಷ್ಯ, ನೀ ಜನ್ಮ ಕೊಟ್ಟಿದ್ದೆ ಈ ಹೆಣ್ಣು ಮಗುನ ಈ ಊರ್ನವ್ರು ನೋಡೋ ಹಾಗೆ ನಾನು ಓದ್ಕೊಂಡು ಹೋಗ್ತೀನಿ. ಈ ತಾತ ಮುತ್ತಾತನ ಕಾಲದೆಲ್ಲ ಬಿಟ್ಟೆ ಅಲ್ಲ, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅವನ್ ಯಾವನೋ ಬಂದು ನಮ್ಮೂರ್ ಹೆಣ್ಣು ಮಗುಗೆ ಎಕ್ಕದಾಲ್ ಕುಡಿಸಿ ಸಾಯಿಸದ್ನಲ್ಲ, ಅವನಿಗೆ ನೀನ್ ಶಿಕ್ಷೆ ಕೊಡಿಸ್ಲಿಲ್ಲ, ಈ ನಿನ್ನ ಮಗಳಿಗೆ ಎಕ್ಕದಾಲಲ್ಲ ಪಾಲಿಡಾಲ್ ಕುಡಿಸಿ ಸಾಯಿಸ್ಬಿಡ್ತೀನಿ. ತನ್ನಾಲ್ ಪೊನ್ನಾಲ್. ವಯಸ್ಸಿಗೆ ಬಂದ್ ಹುಡುಗಿನ ಮುಟ್ಟಿ ಯಾಗ ಹೊತ್ಕೊಂಬಂದೆ. ನಿಂಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಏನ್ ಟೆನ್ಷನ್? ಇವಳು ನನ್ನ ಒತ್ಕೊಂಬಂದ, ಇವಳಿಗೆ ಪ್ರಜ್ಞೆ ತಪ್ಪೋಯ್ತು. ಹೆಂಗ್ ತಪ್ತು? ನನಗೇನ್ ಗೊತ್ತು? ಅಲ್ಲ, ಈಗ ಅವಳಿಗೆ ಪ್ರಜ್ಞೆ ಬಂದ್ರೆ ಊಟ ತಿನ್ಸೋಣ ಅಂತ ಕಾಯ್ತಾ ಇದ್ದೀನಿ. ಅದು ನನಗೆ ಟೆನ್ಷನ್ ಅಲ್ವಾ? ಅದು ನಿನ್ಗೆ ಗೊತ್ತಾಗತ್ತಾ? ನಿನಗೆಲ್ಲಿ ಗೊತ್ತಾಗತ್ತೆ? ಅಜಯ್, ದಯವಿಟ್ಟು ರೈಟ್ ಬಿಡು. ಗೋ. ಇದನ್ನ ಏನಂತ ಕರೆದ್ರೆ ಎದ್ದಳ್ಬಹುದು? ಬಂಗಾರಮ್ಮ, ಸಿಂಗರಮ್ಮ, ಹತ್ತೇರಿಕೆ. ಹೆದರ್ಕೋಬೇಡ, ಏನು ಆಗಿಲ್ಲ, ಏನು ಆಗಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಕಿರ್ಚಬೇಡ, ನನ್ ಟೆನ್ಷನ್ ಕೊಡ್ಬೇಡ. ಚುಪ್ ಚುಪ್ ಚುಪ್.
ಇದಾನಲ್ಲ, ನಿಮ್ಮಪ್ಪ ಎಂತ ಕೆಲಸ ಮಾಡಿದಾನ ಗೊತ್ತಾ? ಊರಲ್ಲಿರೋ ಹೆಣ್ಣು ಮಕ್ಕಳನ್ನೆಲ್ಲ ಒಬ್ಬ ಕೊಲ್ತಿದ್ದಾನೆ. ಅದಕ್ಕೆ ನಿಮ್ಮಪ್ಪ ಸಪೋರ್ಟು. ತಪ್ಪು ತಾನೆ? ತಪ್ಪು ತಾನೆ? ಏನ್ ನಿಮ್ಮಪ್ಪನ ಹತ್ರ ಹೋಗ್ಬೇಕು? ಏನ್ ನಿಮ್ಮಪ್ಪ? ಸುಮ್ನೆ ಬಿಡು, ಟೆನ್ಷನ್ ಕೊಡ್ಬೇಡ ನನ್ಗೆ. ಈಗ ಒಂದು ಹೆಣ್ಣು ಮಗುನ ಕೊಂದಿದ್ದು ತಪ್ಪು ತಾನೆ? ಅವನಿಗೆ ಶಿಕ್ಷೆ ಆಗ್ದಿರೋದು ತಪ್ಪು ತಾನೆ? ತಪ್ಪು ತಾನೆ? ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ನಿನ್ನ ಇಲ್ಲಿಗೆ ಒತ್ಕೊಂಡ್ ಬಂದಿರೋದು. ಇಲ್ಲಿ ಈ ಮನೆಯಲ್ಲಿ ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ. ನಮ್ಮ ಅಜ್ಜಿ ಇದ್ದಾಳೆ, ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡ್ತಾಳೆ. ಟೈಮ್ಗೆ ಚೆನ್ನಾಗಿ ಗಡತ್ತಾಗಿ ಉಣ್ಣು ಬಿಟ್ಟು ಹಾಯಾಗಿ ಬಿದ್ಕೋ. ಏನು ಮಾಡ್ದೆ ಅಂತ ಇಷ್ಟೊಂದು ಕಿರ್ಚ್ಕೊತಿದ್ದಾಳೆ. ಮತ್ತೇನಾದ್ರೂ ಕಿರ್ಚಿದ್ರೆ ನಿನ್ನ ಕುತ್ತಿಗೆ ಸಾಯಿಸ್ಬಿಡ್ತೀನಿ. ಅಲ್ಲ, ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನ ಏನ್ ಅದೇ ಏನಿಲ್ಲ ಏನಿಲ್ಲ ಏನಿಲ್ಲ, ಇವೆಲ್ಲ ನಮ್ಮ ದೇಶದಲ್ಲಿ ಸಹಜನೇ. ಇಲ್ಲಿ ನೀರು, ನೀರು ತಗೋ, ನೀರು ಕುಡಿ, ನೀರು ಕುಡಿ, ಕುಡಿ ಕುಡಿ. ಜಾಣ ಮರಿ, ಈಗ ಗಪ್ ಚಿಪ್ ಅಂತ ಹೊಟ್ಟೆ ತುಂಬಾ ತಿಂದ್ಬಿಡು. ನೋಡು, ನಿನ್ಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ನನ್ ಕೇಳು, ನಾನ್ ತಂದು ಕೊಡ್ತೀನಿ. ಅದನ್ ಬಿಟ್ಟು ತಪ್ಪಿಸ್ಕೊಳಕ್ ಏನಾದ್ರೂ ಪ್ರಯತ್ನ ಪಟ್ರೆ ನನ್ನ ಹಳೆ ತಲವಾರ್ ತೆಗೆದು ಹಂಗೆ ಸಿಗದು ಬಿಡ್ತೀನಿ. ಹೊಸ ಈಗೇನು ಈಗೇನು ಅಳು ಬರ್ತಾ ಇದೆ. ಹತ್ರ ಅವ್ರಿಗೆ ಒಳ್ಳೇದಂತ ಹಿರಿಯರು ಹೇಳಿದ್ದಾರೆ. ಅಳು, 1 ನಿಮಿಷ ಟೈಮ್ ಕೊಡ್ತೀನಿ. ಆಗೋಯ್ತು, 1 ನಿಮಿಷ ಆಗೋಯ್ತು. ಪೊಲೀಸ್ನವ್ರಿಗೆ ಹೇಳೋಣ ಅಂದ್ರೆ ಅದು ಅವಮಾನ. ನಮ್ಮ ಆಳುಗಳನ್ನ ಕಳಿಸಿ ಅವನು ಒದ್ದು ಎತ್ಕೊಂಡು ಬಾ ಅಂತ ಅಂದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗತ್ತೆ. ಇಲ್ಲ, ನಮ್ಮ ಮಾದನ್ ಕಳಿಸಿ ವಿಷಯ ಏನು ಅಂತ ತಿಳ್ಕೊಂಡು ಬಾ ಅಂತ ಹೇಳೋಣ ಅಂದ್ರೆ ಆ ಮಹಾಲಕ್ಷ್ಮಿ ಮನೆಯಲ್ಲಿದ್ರೆ ನಮಗ್ ಹೊಟ್ಟೆ ತುಂಬಾ ಊಟ. ಈ ಜಮೀನ್ದಾರ ಜಿಪುಣ್ಣನ ಮಗ ಬೆಳಿಗ್ಗೆನೆ ನಮಗ್ ಗಂಜಿ ಉಯ್ತಾನೆ. ಹೀಗೆ ಆದ್ರೆ ನಾವು ಉಪವಾಸದಲ್ಲಿ ಸಾಯೋದಂತೂ ಗ್ಯಾರಂಟಿ. ಹೇಗಾದ್ರೂ ಐಡಿಯಾ ಮಾಡಿ ಆ ದೇವಮ್ಮನ್ನ ನಾನೇ ಪಿಕಪ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ರೆ 24 ಗಂಟೆನೂ ನಿಮ್ಮ ಜೊತೆಲೇ ಇರೋ ನನ್ನ ಆವತ್ತು ಅಂತ ನಿಮ್ ಚಿಕ್ಕ ಮಗಳಿಗೆ ಫೀಸ್ ಕಟ್ಬಿಟ್ಬಾ ಅಂತ ಹಾಸ್ಟೆಲ್ಗೆ ಕಳ್ಸದ್ರಿ. ಹಾಗಂತ ನೀವೇನು ಹೆದರ್ಬೇಕಾಗಿಲ್ಲ. ಆ ನನ್ನ ಮಗ ಮಾರ್ತಾಂಡ ನಾನು ಇಲ್ದೇ ಇರೋ ಸಮಯ ನೋಡಿ ನಮ್ಮ ದೇವಮ್ಮನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ನಾನು ಅವನಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಜಾಸ್ತಿ. ನೋಡ್ತಾ ಇರಿ, ನೀವು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ನಿಮ್ ಮಗಳು ನಿಮ್ ಮನೇಲಿ ಇರ್ತಾಳೆ.